Hi, hello, namaste friends. Welcome to the Raman tutorial for GK. ಸೊ ನೀವೆಲ್ಲರೂ ಕೇಳ್ತಾ ಇದ್ರಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಟಿ ಕ್ವಶನ್ ಪೇಪರ್ ಬಿಡಿಸಿ ಮೇಡಮ್ ಅಂತ. ಇದು ಪೇಪರ್ 2ಗೆ ಸಂಬಂಧಪಟ್ಟಂತ ಒಂದು ಪತ್ರಿಕೆ ಆಗಿರುತ್ತೆ. ಡೋಂಟ್ ವರಿ, ಪೇಪರ್ 1 ಕೂಡ ಸದ್ಯದಲ್ಲೇ ಬಿಡಿಸ್ಕೊಡ್ತೀನಿ. ಓಕೆನಾ? ಪೇಪರ್ 1 ಕಂಪ್ಯಾರಿಸನ್ ಮಾಡಿದ್ರೆ ಪೇಪರ್ 2 ತುಂಬಾ ಈಸಿ ಆಗಿದೆ ಅಂತ ಅನಿಸ್ತು. ತುಂಬಾನೇ ಈಸಿ ಆಗಿದೆ. ಅಂಡ್ ನಾವ್ ಹೇಳಿರೋಂತ ಬೋಧನೆಯಲ್ಲಿ ಸಾಕಷ್ಟು ವಿಚಾರಗಳು ಇಲ್ಲಿ ತುಂಬಿಕೊಂಡಿದೆ. ಅದು ತುಂಬಾ ಖುಷಿಯಾದಂತ ವಿಚಾರ. ಎನಿವೆ, ಎಲ್ರೂ ಒಳ್ಳೆ ಅಂಕಗಳನ್ನ ಗಳಿಸ್ಲಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಪ್ರಾಬಲ್ಯ ಪ್ರತ್ಯೇಕೀಕರಣ ತತ್ವಗಳನ್ನ ನೀಡಿದಂತವ್ರು ಗ್ರೆಗರ್ ಮೆಂಡಲ್. ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಈತನನ್ನ ನಾವು ಅನುವಂಶೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಈತ ಪ್ರಯೋಗಗಳನ್ನ ಕೂಡ ಮಾಡ್ತಾನೆ. ಸ್ಟಾರ್ಟಿಂಗ್ ಅಂಡ್ ರಿವಿಷನ್ ಕ್ಲಾಸ್ ಗಳಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಅಂದ್ರೆ ಇಲ್ಲಿ ಬಾಲ್ಯಾವಸ್ಥೆ ಬಗ್ಗೆ ಕೇಳಿರೋದ್ರಿಂದ ಸೊ ಹೇಗಿರುತ್ತೆ, ಬಾಲ್ಯಾವಸ್ಥೆಯಲ್ಲಿ ಪೂರ್ವ ಬಾಲ್ಯಾವಸ್ಥೆ ಮತ್ತೆ ಉತ್ತರ ಬಾಲ್ಯಾವಸ್ಥೆ ಅಂತ ನಿಮಗೆ ಗೊತ್ತೇ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಪ್ಷನ್ ನಂಬರ್ 1 ಸರಿಯಾಗುತ್ತೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ವಿಕಾಸ ಮತ್ತೆ ಬೆಳವಣಿಗೆ ದರ ತೀವ್ರಗತಿಯಾಗಿರುತ್ತೆ. ಇನ್ನು ಉತ್ತರ ಬಾಲ್ಯಾವಸ್ಥೆ ಅಂತ ಬಂದಾಗ ನಿಧಾನ ಗತಿಯಲ್ಲಿ ಸಾಗ್ತಾ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಆಪ್ಷನ್ ನಂಬರ್ 1 ಸರಿಯಾಗಿರುತ್ತೆ. ನೋಡಿ, ನಾವು ಕೊಡುವಂತ ಕೀ ಆನ್ಸರ್ಸ್ ಗಳು ನಿಮಗೆ ಫೈನಲೈಸ್ಡ್ ಅಂತ ಅಲ್ಲ. ನಾವು ನಮ್ಮ ಒಂದು ಜ್ಞಾನದ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ 99.999 ಅಷ್ಟು ನಾವು ನಿಮಗೆ ಕರೆಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ. ಬಟ್ ಇನ್ನ 1% ಅಥವಾ 0.1% ನಷ್ಟು ನೀವು ಕೀ ಆನ್ಸರ್ಸ್ ಗಳಿಗೆ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನ ಕೂಡ ನೀವು ಆಧರಿಸ್ತೀರಾ ಅಂತ ಅನ್ಕೊಂಡು ಮುಂದಕ್ಕೆ ಹೋಗೋಣ. ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ. ಇದಂತೂ ಎಷ್ಟು ಸಲ ನಾವು ಡಿಸ್ಕಷನ್ ಮಾಡ್ಬಿಟ್ಟಿದೀವಿ. ಆಮೇಲೆ ನಿಮಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಬರೋದು ಅಂದ್ರೆ ತಾರುಣ್ಯಾವಸ್ಥೆ ಅಂತ ಕೊಟ್ಬಿಟ್ರೆ ಟೆನ್ಷನ್ ಇರ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಕೊಟ್ಟಿರೋಂಥದ್ದು ಪೂರ್ವ ತಾರುಣ್ಯ, ಉತ್ತರ ತಾರುಣ್ಯ, ಲಿಂಗ ಪಾತ್ರಗಳು ಆಕರ್ಷಿತ ಆಗುವಂಥದ್ದು ಇದೆಲ್ಲ ನಾವು ಕಾಣ್ತಾ ಇದೀವಲ್ವಾ. ಸೊ ಹೆಚ್ಚು ಇದು ಕಂಡು ಬರುವಂತದ್ದು ಉತ್ತರ ತಾರುಣ್ಯಾವಸ್ಥೆಯಲ್ಲಿ ಅಂತ ಕರಿತೀವಿ. ಲೇಟರ್ ಅಡೆಲೋಸೆನ್ಸ್ ಪೀರಿಯಡ್ ಅಂತ ಹೇಳ್ತಾ ಇದ್ದೀವಿ. 64ನೇ ಪ್ರಶ್ನೆ ಬಂದು, ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ? ಸೊ ಜ್ಞಾನಾತ್ಮಕ ಬೆಳವಣಿಗೆ ಅಂದ್ರೆ ಸಂವೇದನೆ ಮತ್ತು ಗ್ರಹಿಕೆ ಎರಡನ್ನೂ ಕೂಡ ತಗೊಳ್ತದೆ. ಇದು ಜೀನ್ ಪಿಯಾಜೆಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಆಗಿದೆ. ಇನ್ನ ಮಗುವಿನಲ್ಲಿ ಜ್ಞಾನಾತ್ಮಕ ಪ್ರಕ್ರಿಯೆ ಅಂದ್ರೆ ಪರಿಕಲ್ಪನಾ ಬೆಳವಣಿಗೆನೂ ಕೂಡ ಆಗತ್ತೆ, ಭಾಷೆಯು ಕೂಡ ಬೆಳವಣಿಗೆ ಆಗತ್ತೆ. ಆದ್ರೆ ದೇಹದಾಢ್ರತೆಯ ಪ್ರಮಾಣದಲ್ಲಿ ಬದಲಾವಣೆ ಇದು ಜ್ಞಾನಾತ್ಮಕ ಬೆಳವಣಿಗೆಗೆ ಸಂಬಂಧ ಪಡಲ್ಲ, ದೈಹಿಕ ವಿಕಾಸಕ್ಕೆ ಸಂಬಂಧ ಪಡುತ್ತೆ. ಹಾಗಾಗಿ ನಾವ್ ಇದನ್ನ ರಿಮೂವ್ ಮಾಡ್ಬೋದು. ಸಿಂಪಲ್ ಆಗಿದೆ, ನಾನು ನೋಡಿದ್ನಲ್ಲ, ತುಂಬಾ ಸಿಂಪಲ್ ಆಗಿದೆ. ಆರಾಮಾಗಿ ನೀವು ಒಳ್ಳೆ ಅಂಕಗಳನ್ನ ಸೈಕಾಲಜಿನಲ್ಲಿ ಪಡ್ಕೊಳ್ಬಹುದು. ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ ಇಂಟೆಲಿಜೆಂಟ್ ಕೋಶೆಂಟ್ ಮತ್ತೆ ಭಾವನಾತ್ಮಕ ಸೂಚ್ಯಂಕ ಎಮೋಷನಲ್ ಕೋಶೆಂಟ್ ಅಂತ ಕರಿತೀವಿ. ಇವುಗಳಿಗಿರ್ತಕ್ಕಂತ ಸಂಬಂಧ ಏನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾವನಾತ್ಮಕ ಸೂಚ್ಯಂಕ ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಮಹತ್ವವಾದದ್ದು. ಯಾಕೆ ಅಂತ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಮಗುವಿನ ಮಾನಸಿಕ ಒಂದು ಚಿಂತನೆ ಅಥವಾ ಮಾನಸಿಕವಾಗಿ ಸದೃಢವಾಗಿದ್ರೆ, ಮಾನಸಿಕವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಮಗು ಆಟೋಮೆಟಿಕ್ ಆಗಿ ಇಂಟೆಲಿಜೆನ್ಸ್ ಒಂದು ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕೂಡ ಹೆಚ್ಚು ಪಡ್ಕೊಳ್ಳುವಂತ ಕೆಪಾಸಿಟಿ ಬರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಥಾಂಡೈಕ್ ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಪಟ್ಟಿರೋದು ಯಾವ ಸಿದ್ಧಾಂತದಲ್ಲಿ ಅಂತ ಇದೆ. ಸೊ 66ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಆಗತ್ತೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಅಭ್ಯಾಸ ನಿಯಮಗಳೇನಿದೆ ಇಲ್ಲಿ ಉಪಯೋಗ ಮತ್ತೆ ಅನುಪಯೋಗ ಎರಡೂ ಕೂಡ ಇಲ್ಲಿ ಸಂಬಂಧ ಪಡುತ್ತೆ. ಕ್ರಮಾನುಗತ ಬೋಧನೆಯು ಇವರ ಕೊಡುಗೆಯಾಗಿದೆ. ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಯಾಕೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ನಾನು ತರಗತಿಯಲ್ಲಿ ಹೇಳಿದ್ದೀನಿ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಇದೊಂದ್ ರೀತಿಯಲ್ಲಿ ಮಕ್ಕಳಿಗೆ ಉದ್ದೀಪನ, ಪ್ರತಿಕ್ರಿಯೆಗಳು ಮತ್ತೆ ಪುನರ್ಬಲನಗಳನ್ನ ಕೊಡ್ತಾ ಕಲಿತಾ ಹೋಗ್ತೀವಿ. ಇದನ್ನ BF ಸ್ಕಿನ್ನರ್ ಅವರು ಹೇಳ್ತಾರೆ. ಜೊತೆಗೆ ಕ್ರಮಾನುಗತ ಬೋಧನೆಯನ್ನ ಕೂಡ BF ಸ್ಕಿನ್ನರ್ ಅವ್ರದ್ದೇ ಅಂತ ನಾನು ಹೇಳೋದ್ರಿಂದ ಆಪ್ಷನ್ ನಂಬರ್ 2 ಸರಿಯಾದಂತ ಉತ್ತರ. ನಾನು ಹೆಚ್ಚು ಎಕ್ಸ್ಪ್ಲೇಷನ್ ಕೊಡುವಂತ ಪ್ರಯತ್ನ ಮಾಡ್ತಾ ಇಲ್ಲ, ನೀವು ಕೀ ಆನ್ಸರ್ಸ್ ಗಳನ್ನ ಮಾತ್ರ ಕೇಳ್ತಾ ಇದ್ದೀರಾ. ಪೌಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ ನೋಡಿ, ಇದನ್ನೇ ಪ್ರಶ್ನೆ ಏನ್ ಮಾಡಿದ್ದಾರೆ ಪೇಪರ್ 1 ಅಲ್ಲೂ ಕೂಡ ಕೇಳಿದರೆ. ಅದು ಆಹಾರ ಅಥವಾ ಜೊಲ್ಲು ಸುರಿಸುವಿಕೆ ಅಂತ ಕೇಳಿದರೆ.
ಇಲ್ಲಿ ಗಂಟೆಯ ಶಬ್ದ ಅಂತ ಕೇಳಿದ್ದಾರೆ. ಹಾಗಾಗಿ 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅನುಬಂಧಿತ ಉದ್ದೀಪನ ಅಂತ ಹೇಳ್ತೀವಿ. ಗಂಟೆಯ ಶಬ್ದ ಬಾರಿಸೋದೇನಾಗತ್ತೆ, ಮಗುವಿಗೆ ಉದ್ದೀಪನ ಕೊಡ್ಲೇಬೇಕು ಅನ್ನೋ ಉದ್ದೇಶದಿಂದ ಅನುಬಂಧಿತ ಉದ್ದೀಪನವನ್ನ ಕೊಡ್ತಾ ಹೋಗ್ತೀವಿ. ಗಿಲ್ಫೋರ್ಡ್ ರವರು ನೋಡಿ 3 ಆಯಾಮಗಳ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಹೇಳಿದ್ದಾರೆ ಅಂತ ಮೊನ್ನೆ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ 3 ಆಯಾಮಗಳ ಸರಿಯಾದ ಕ್ರಮವನ್ನ ಬರೀರಿ ಅಂತ ಕೇಳಿದ್ರು. ಇಲ್ಲಿ ಮೊದಲನೇದಾಗಿ ಕ್ರಿಯೆಗಳು, ವಿಷಯ ವಸ್ತುಗಳು, ಉತ್ಪನ್ನಗಳು ಸರಿಯಾದ ಉತ್ತರ. ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ RPM ಟೆಸ್ಟ್ ಇದು ಸಂಬಂಧಪಟ್ಟಿರೋದು ಬುದ್ಧಿಶಕ್ತಿ ಸಂಬಂಧಿತ. ಇನ್ನ ವ್ಯಕ್ತಿತ್ವ ಪರೀಕ್ಷೆಗಳು ಅಂದ್ರೆ TAT, DAT ಈ ತರ ಎಲ್ಲ ಬರ್ತಾ ಇತ್ತು. ಬಟ್ ಇದು RPM ಟೆಸ್ಟ್, ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತ ಪರೀಕ್ಷೆ. ಎಷ್ಟು ಸಿಂಪಲ್ ಇದೆ ನೋಡಿ. ಸಿಗ್ಮಂಡ್ ಫ್ರಾಯ್ಡ್ ಅವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಎಷ್ಟು ಸಲ ಹೇಳಿಲ್ಲ ಸೈಕಾಲಜಿನಲ್ಲಿ ಇದನ್ನ. ಎಸ್, ನಿಮಗೆ ಈ ಪೇಪರ್ ನಾನ್ ಹೇಳಿರುವಂತ ತರಗತಿ ಎಷ್ಟು ಯೂಸ್ಫುಲ್ ಆಗಿದೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಖುಷಿಯಾಗಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಎಸ್, ಓಕೆ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸಿಗ್ಮಂಡ್ ಫ್ರಾಯ್ಡ್ ಅವರು ಅಭಿವೃದ್ಧಿ ಪಡಿಸಿದಂತ ವ್ಯಕ್ತಿತ್ವದ ಸಿದ್ಧಾಂತ ಅಂದ್ರೆ ಅಫ್ಕೋರ್ಸ್ ಮನೋ ವಿಶ್ಲೇಷಣಾ ಸಿದ್ಧಾಂತ ಅಲ್ವಾ, ಸೈಕೋ ಅನಾಲಿಸಿಸ್ ಥಿಯರಿ ಅಂತ ಕರಿತಾ ಇದೀವಿ. ರಾಬರ್ಟ್ ಎಂ ಗ್ಯಾನೆರ್ ಅವ್ರದ್ದು ಹೆಸರು ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇವರ ಕಲಿಕಾ ವರ್ಗೀಕರಣದಲ್ಲಿ 8ನೆಯ ಒಂದು ಕಲಿಕಾ ಹಂತ ಯಾವುದು ಅಂತ ಅಂದಾಗ ಅಫ್ಕೋರ್ಸ್ ಅವರದು ಸಮಸ್ಯೆ ಪರಿಹಾರ ಕಲಿಕೆ. ವೇಗವರ್ಧನೆ, ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡಿ. ಇಲ್ಲಿ ನಿಮಗೆ ಯಾವ್ದು ಬರಲ್ಲ ತೆಗ್ದಿದ್ದೀರಾ ಅಂತ ಅನ್ಕೊಳ್ತೀನಿ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಬರಲ್ಲ, ಸಾಮಾನ್ಯ ಮಕ್ಕಳು ಬರಲ್ಲ. ಇನ್ನ ವೇಗವರ್ಧನೆ ಯಾರಿಗೋಸ್ಕರ ತಗೊಳ್ಬೇಕು ನಾವು? ಸೃಜನಶೀಲ ಮಕ್ಕಳು, ಇಲ್ಲ ಪ್ರತಿಭಾವಂತ ಮಕ್ಕಳು ಅಂತ ಹೇಳ್ತೀರಿ. ಸೊ ಸೃಜನಶೀಲ ಮಕ್ಕಳು ಹೆಂಗಿರ್ತಾರೆ ಅಂದ್ರೆ ಹೊಸದನ್ನ ಕಲಿಬೇಕು ಅನ್ನೋ ಆಸಕ್ತಿ ಇರೋದ್ರಿಂದ ಆಪ್ಷನ್ ನಂಬರ್ 1 ಸರಿಯಾಗತ್ತೆ. ಪ್ರತಿಭಾವಂತ ಮಕ್ಕಳಿಗೆ ಸಹಾಯ ಆಗುತ್ತೆ. ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನ ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಸಹಾಯ ಆಗತ್ತೆ ಅಂದ್ರೆ ಇದು ಕಲಿಕಾ ವರ್ಗಾವಣೆ. ಎಂತ ಕಲಿಕಾ ವರ್ಗಾವಣೆ? ಅಫ್ಕೋರ್ಸ್ ನೀವೆಲ್ಲರೂ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಿರ್ತೀರಾ ಅನ್ನೋ ನಂಬಿಕೆ ಇದೆ ನನ್ಗೆ. ಆಪ್ಷನ್ ನಂಬರ್ 2 ಧನಾತ್ಮಕ ಕಲಿಕಾ ವರ್ಗಾವಣೆ. ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ, ಅಸಮಂಜಸ ಅಂತರ, ಅನಿಯಮಿತ ಜೋಡಣೆ ಈ ಕೆಳಗಿನ ಯಾವ ಕಲಿಕಾ ನ್ಯೂನ್ಯತೆ ಲಕ್ಷಣ ಅಂತಂದಾಗ ಇದು ಬರವಣಿಗೆಗೆ ಸಂಬಂಧಪಟ್ಟಂತೆ ಸರಿಯಾಗಿ ಅಕ್ಷರಗಳನ್ನ ಜೋಡಿಸ್ದೇ ಇರೋದು, ವ್ಯತ್ಯಾಸಗಳನ್ನ ಸರಿಯಾಗಿ ಗುರುತಿಸದೇ ಇರೋದು, ಅನಿಯಮಿತ ಜೋಡಣೆ ಇರೋದು, ಇದನ್ನೆಲ್ಲ ನಾವು ಡಿಸ್ಗ್ರಾಫಿಯಾ ಅಂತ ಹೇಳಿ ಕರಿತೀವಿ. ನಾನು ಇದನ್ನ ಹೇಳಿದ್ದೆ ಕಂಪಲ್ಸರಿ ಕ್ವಶನ್ ಅಂತ ಹೇಳಿ ಬಂದಿದೆ. ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನ ಸಾಧಿಸಿ ಒಂದು ಕಾರ್ಯವನ್ನ ಸ್ವಯಂ ಚಾಲಿತವಾಗಿ ನಿರಾತಂಕವಾಗಿ ನಿರ್ವಹಿಸುವಂತ ಮನೋಜನ್ಯ ವಲಯದ ಹಂತವನ್ನ ನಾವು ಸ್ವಾಭಾವೀಕರಣ ಅಂತೇಳಿ ಗುರುತಿಸ್ತಾ ಇದೀವಿ. ಇನ್ನ ಬ್ಲೂಮ್ ರವರ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನ ಒಳಗೊಂಡಿದೆ? ಬೌದ್ಧಿಕ ಸಾಮರ್ಥ್ಯ, ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು, ಮನೋಧೋರಣೆ, ಮೌಲ್ಯ ಮತ್ತು ಆಸಕ್ತಿ, ಸೃಜನಾತ್ಮಕ ಸಾಮರ್ಥ್ಯಗಳು ಅಂತ ಇದೆ. ಅಫ್ಕೋರ್ಸ್ ಇದಕ್ಕೆ ಆಪ್ಷನ್ ನಂಬರ್ 1 ಅಂತ ಹಾಕಿರ್ತೀರಾ ಅನ್ಕೊಂಡಿದೀನಿ. ಯಾಕೆಂದ್ರೆ ಜ್ಞಾನಾತ್ಮಕ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಅವರು ಬ್ಲೂಮ್ ರವರು ಹೇಳೋದ್ರಿಂದ ನೀವೆಲ್ಲರೂ ಬೌದ್ಧಿಕ ಸಾಮರ್ಥ್ಯ ಅಂತ ಹಾಕಿರಬಹುದು. ಬಟ್ ಈ ಮನೋಜನ್ಯ ವಲಯ ಅಂತ ಕೇಳಿದರೆ, ಹಾಗಾಗಿ ಮನೋಜನ್ಯ ವಲಯ ಅಂತಂದಾಗ ಆಪ್ಷನ್ ನಂಬರ್ 2 ಬರುತ್ತೆ. ದೈಹಿಕ ಮತ್ತು ಕೈಚಳಕದ ಕೌಶಲ್ಯ. ಎಷ್ಟೋ ಸಲ ನಾನು ಹೇಳಿದ್ದೀನಿ, ಕ್ರಿಯಾ ಮನೋಜನ್ಯ ವಲಯ ಅಂತಂದ್ರೆ ತನ್ನ ಸ್ನಾಯುಗಳು, ತನ್ನ ದೈಹಿಕ ಚಟುವಟಿಕೆಗಳನ್ನ ಬಳಸ್ಕೊಂಡು ಮಗು ಮಾಡುವಂತ ಕೆಲಸಗಳಲ್ವಾ. ಹಂಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾಗತ್ತೆ. ಒಂದಷ್ಟು ಯೋಚನೆ ಮಾಡ್ಬಿಟ್ರೆ ಎಲ್ಲ ಉತ್ತರಗಳು ಸರಿಯಾಗುತ್ತೆ. ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವಂತ ಬದಲಾವಣೆಯನ್ನ ಅಳತೆ ಮಾಡ್ತಕ್ಕಂತ ಪರೀಕ್ಷೆಗೆ ನಾವೇನಂತ ಕರಿತಾ ಇದೀವಿ? ಅಫ್ಕೋರ್ಸ್ ಅದನ್ನ ಅಚೀವ್ಮೆಂಟ್ ಟೆಸ್ಟ್ ಅಥವಾ ಸಾಧನಾ ಪರೀಕ್ಷೆ ಅಂತೇಳಿ ಕರಿತಾ ಇದೀವಿ. ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನ ಒಳಗೊಂಡಿರುವಂತ ವಾಕ್ಯ ಅಂದ್ರೆ ಅನ್ವಯಕ್ಕೆ ಸಂಬಂಧಪಟ್ಟಂತದ್ದು. ಎಸ್, ಅನ್ವಯಕ್ಕೆ ಸಂಬಂಧಪಟ್ಟಂತದ್ದು ಅಂದ್ರೆ ಯಾವ್ದಾಗತ್ತೆ ನೋಡಿ. ಹೂವಿನ ಚಿತ್ರ ಬಿಡಿಸೋದು ಇದು ಕೌಶಲ್ಯ ಅಲ್ವಾ. ಇನ್ನ ವ್ಯಾಖ್ಯಾನಿಸುವುದು ಇದು ಕೂಡ ಜ್ಞಾನಕ್ಕೆ ಸಂಬಂಧಪಡುತ್ತೆ. ಇನ್ನ ಸ್ಮರಿಸುವುದು ಇದು ತಿಳುವಳಿಕೆಗೆ ಸಂಬಂಧಪಡುತ್ತೆ. ಇನ್ನ ಇದು ಬಂದ್ಬಿಟ್ಟು ಏನಾಗತ್ತೆ ಅಂತಂದ್ರೆ ಅನ್ವಯಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್
4 ಆಗುತ್ತೆ. ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಸರಾಸರಿ ಮಕ್ಕಳು ಅಂತ ನಾನು ಈಗಾಗ್ಲೇ ನಿಮಗೆ ಸಾಕಷ್ಟು ಸಲ ಹೇಳಿದೆ. 90 ಇಂದ 100 ಅಂತ ಬರ್ತಾ ಇತ್ತು ಯಾವಾಗ್ಲೂ. ಈಗ 90 ಇಂದ 110 ವರ್ಗೂ ಇದೆ. ಇದು ಸರಿಯಾಗಿದೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಒಳನೋಟ ಕಲಿಕೆ ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತಂದಾಗ ಆಪ್ಷನ್ ನಂಬರ್ 1 ಸರಿಯಾಗುತ್ತೆ. ಇಡಿಯಿಂದ ಬಿಡಿಯ ಕಡೆಗೆ ಅಂತ ಹೇಳ್ತಾ ಇದೀವಿ. ಸರಳದಿಂದ ಸಂಕೀರ್ಣತೆಯೆಡೆಗೆ, ಸುಲಭದಿಂದ ಕಠಿಣತೆಯೆಡೆಗೆ, ಮೂರ್ತದಿಂದ ಅಮೂರ್ತದೆಡೆಗೆ ಅಂತ ಇದೆ ಅಲ್ವಾ. ಇದರ ಸೂತ್ರ ಬಂದ್ಬಿಟ್ಟು ಇಡಿಯಿಂದ ಕಂಪ್ಲೀಟ್ ಸಮಗ್ರದಿಂದ ಬಿಡಿ ಬಿಡಿಯಾಗಿ ಹೇಳುವಂತ ಪ್ರಯತ್ನ. ಪಾಠ ಯೋಜನೆ ಅನ್ನೋದು ಇದು ಬೋಧನೆಯ ಕ್ರಿಯಾಪೂರ್ವ ಹಂತ. ಅಂದ್ರೆ ನಾವು ಬೋಧನೆ ಮಾಡೋದ್ಕಿಂತ ಮುಂಚೆ ನಾವು ಪಾಠ ಯೋಜನೆಗೆ ಬೇಕಾದಂತ ಪ್ಲಾನ್ಸ್ ಗಳನ್ನೆಲ್ಲ ಹಾಕೊಂಡು ಹೋಗ್ತೀವಲ್ಲ ಅದು. ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡಿತೀರಾ ನೀವೆಲ್ಲ? ಚಪ್ಪಾಳೆ ಹೊಡಿತೀರಾ? ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ ಇದು ಚಪ್ಪಾಳೆ ಹೊಡೆಯೋದು ಅಂತಂದಾಗ ಇದನ್ನ ನಾವು ಧನಾತ್ಮಕ ಅಶಾಬ್ದಿಕ, ನಾವು ಬಾಯಿಂದ ಹೊಗಳ್ತಾ ಇಲ್ಲ. ಇನ್ ಕೇಸ್ ನಾವೇನಾದ್ರೂ ಶಭಾಷ್, ವೆರಿ ಗುಡ್, ಫೈನ್, ವಂಡರ್ಫುಲ್ ಅಂತ ಹೇಳಿದ್ರೆ ಅದನ್ನ ಧನಾತ್ಮಕ ಶಾಬ್ದಿಕ ಪುನರ್ಬಲನ ಅಂತ ಕರಿತಾ ಇದ್ವಿ. ಇಲ್ಲಿ ನಾವು ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಅಂತ ಹೇಳ್ಬೋದು. ನಾವು ಜಸ್ಟ್ ಈ ಸಾಂಕೇತಿಕದ ಮೂಲಕ ತೋರಿಸ್ಕೊಡ್ತಾ ಇದೀವಿ. ಪುನರ್ ಕೇಂದ್ರೀಕರಣ, ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವೆಲ್ಲವೂ ಕೂಡ ಶೋಧನಾತ್ಮಕ ಪ್ರಶ್ನೆಗಳನ್ನ ಕೇಳೋದು. ಹೆಂಗೆ ಅಂತಂದ್ರೆ ಮಕ್ಳಿಗೆ ಏನ್ ಮಾಡ್ತಾ ಹೋಗ್ತೀವಿ ನಾವು, ಪುನರ್ ಅದನ್ನೆಲ್ಲವನ್ನ ಓದೋದು, ಅದನ್ನೆಲ್ಲವನ್ನ ನಿರ್ದೇಶನ ಮಾಡ್ಲಿಕ್ಕೋಸ್ಕರ ಮಗು ಏನ್ ಮಾಡತ್ತೆ, ಹೆಚ್ಚು ಹೆಚ್ಚು ಅವುಗಳನ್ನ ಬಳಕೆ ಮಾಡಿ ಶೋಧನೆ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ ಅಳತೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಕ್ಕಂತ ಮೌಲ್ಯಮಾಪನ ತಂತ್ರ ಯಾವುದು ಅಂತಂದಾಗ ಬಾಹ್ಯ ವರ್ತನೆ, ಸಮಾಜ ಮಿತಿ ತಂತ್ರ ಅಂದ್ರೆ ಸಮೂಹದಲ್ಲಿರುವಂತ ವ್ಯಕ್ತಿಯ ವರ್ತನೆ ಅರ್ಥ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇನ್ನ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಆಗತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಪರಿಸರಕ್ಕೆ ಇರ್ತಕ್ಕಂತ ಸಂಬಂಧ. ಇದನ್ನ ಸ್ಟಾರ್ಟಿಂಗ್ ನಾನು ಇನ್ನು ಮಾರ್ಚ್ ತಿಂಗಳಲ್ಲೇ ಇದನ್ನ ಹೇಳಿದ್ದೆ, ನೋಡಿಲ್ಲ ಅಂತ ಅನ್ಕೊಳ್ತೀನಿ ಬಹಳಷ್ಟು ವಿದ್ಯಾರ್ಥಿಗಳು, ಬಟ್ ನೋಡಿದಿರಾ ಅಂದ್ರೆ ಒಳ್ಳೇದು. ಅನುವಂಶೀಯತೆ ಇಂಟು ಏನಾಗತ್ತೆ 86ನೇ ಪ್ರಶ್ನೆಗೆ ಅನುವಂಶೀಯತೆಯ ಫಲ ಪರಿಸರ ಅಂತ ಹೇಳ್ತೀವಿ, ಅಥವಾ ಅನುವಂಶೀಯತೆ ಮತ್ತು ಇವು ಎರಡೂ ಕೂಡ ಪರಸ್ಪರ ಸಂಬಂಧವನ್ನ ಹೊಂದಿದೆ. ಅಂದ್ರೆ ಅನುವಂಶೀಯತೆ ಇಂಟು ಪರಿಸರ, ಇದ್ರ ಫಲನೇ ವಿಕಾಸ ಅಂತ ಹೇಳಿ ಹೇಳ್ಬೋದಲ್ವಾ. ಅದಕ್ಕೋಸ್ಕರ ಎಸ್, ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನ ಅದೇ ತರಗತಿಯ ಇತರ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನ ನಿರ್ಧರಿಸ್ತಕ್ಕಂತ ಪರೀಕ್ಷೆಗೆ ನಾವೇನಂತ ಕರಿತೀವಿ, ಮಾನದಂಡ ಆಧಾರಿತ ಪರೀಕ್ಷೆ ಅಂತೇಳಿ ಕರಿತಾ ಇದೀವಿ. ವೈಗೋಟಸ್ಕಿ ಅವರ ಪ್ರಕಾರ ಸಮೀಪದ ಅಭಿವೃದ್ಧಿ ವಲಯ ಯಾವ ಅಕ್ಷರ ಸೂಚಿಸುತ್ತೆ ಅಂತ. ಸಮೀಪ ಅಭಿವೃದ್ಧಿ ವಲಯ ಅಂದ್ರೆ ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತಾ ಇದೀವಿ. ಇಲ್ಲಿ 4 ಉತ್ತರಗಳಿದೆ. ಅಂದ್ರೆ ಸಮೀಪ ಅಭಿವೃದ್ಧಿ ವಲಯಕ್ಕೆ ಸಮೀಪತೆ ಇರ್ತಕ್ಕಂತ ಒಂದು ಪದ ಯಾವ್ದು ಸೂಚಿಸುತ್ತೆ ಅಂದ್ರೆ ಆಪ್ಷನ್ ನಂಬರ್ ಇಲ್ಲಿ ಏನ್ ಹೇಳ್ಬೋದು ನಾವು, ಬಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇದು ಅಭಿವೃದ್ಧಿ ವಲಯ ಇದೆ ಅಂತಂದ್ರೆ ಸಮೀಪತೆಯನ್ನ ತಲುಪುವಂತ ವಲಯ. ಸಹಾಯ ಮಾಡ್ಬೇಕು ನಾವು. ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನ ಪರಿಹರಿಸುತ್ತಿದ್ದಾರೆ. ಹಾಗಾದ್ರೆ ಅವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ? ಎಷ್ಟು ಸಲ ಬಿಡಿಸಿದೀನಿ ಅಲ್ವಾ, ಸಾಕಷ್ಟು ಸಲ ಈ ಕ್ವಶನ್ ಬಿಡಿಸಿದೀನಿ. ಆಪ್ಷನ್ ನಂಬರ್ 4, ಯಾಕೆಂದ್ರೆ ಆ ಮಕ್ಕಳಿಗೆ ಸಮಸ್ಯೆ ಪರಿಹಾರ ಬಿಡಿಸುವಂತ ಒಂದು ಕೆಪಾಸಿಟಿ ಇದೆ ಅಲ್ವಾ. ಹಾಗಾಗಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಕ್ವಶನ್ ಪೇಪರು. ರಿಯಲಿ ಐ ಆಮ್ ವೆರಿ ಎಕ್ಸೈಟಿಂಗ್ ಅಂತಾನೆ ಹೇಳ್ಬೋದು. ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತ ತಪ್ಪಾದ ಹೇಳಿಕೆ, ಸರಿ ಹೇಳಿಕೆ ಹೇಳಿಲ್ಲ ನೋಡಿ, ತಪ್ಪಾದ ಹೇಳಿಕೆ. ಬೆಳವಣಿಗೆ ವಿಕಾಸದ ಒಂದು ಭಾಗ, ಹೌದಾ? ವಿಕಾಸ ಬೆಳವಣಿಗೆ ಭಾಗನಾ? ಅಲ್ಲ. ಬೆಳವಣಿಗೆ ವಿಕಾಸದ ಒಂದು ಭಾಗ, ಇದು ಸರಿ. ಬೆಳವಣಿಗೆ ನಿರಂತರವಾದದ್ದು, ಅದ್ರ ವಿಕಾಸ ನಿರಂತರವಾದದ್ದಲ್ಲ, ಇದು ಕೂಡ ತಪ್ಪು. ಬೆಳವಣಿಗೆ ನಿರಂತರವಾದದ್ದಲ್ಲ, ತಾರುಣ್ಯಾವಸ್ಥೆ ನಂತರದಲ್ಲಿ ಬೆಳವಣಿಗೆ ಆಗೋದಿಲ್ಲ. ವಿಕಾಸ ನಿರಂತರವಾದಂತ ಪ್ರಕ್ರಿಯೆ. ಹಾಗಾಗಿ ಯಾವ್ದ್ಯಾವ್ದು ಸರಿ ಆಗುತ್ತೆ? ಎ ಮತ್ತೆ ಡಿ ಸರಿ ಆಗತ್ತೆ. ಯಾವ್ದು ತಪ್ಪಾಗುತ್ತೆ? ಬಿ ಮತ್ತೆ ಸಿ ತಪ್ಪಾಗತ್ತೆ. ಅಂತ ಉತ್ತರ ಎಲ್ಲಿದೆ? ಆಪ್ಷನ್ ನಂಬರ್ ಬಿ ಇದೆ. ನೋಡಿ, 30 ಕ್ವಶನ್ಸ್ ಗಳನ್ನ ಹಂಗೆ ಕಣ್ಮುಚ್ಚಿ ಬಿಡಿಸ್ಬಿಟ್ವಿ. ಈ ಸಲ ಅಪ್ಲೈಡ್ ಕ್ವಶನ್ಸ್ ಅಂತ ಇಲ್ಲ, ಮತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಅಂತ ಇಲ್ಲ. 30ಕ್ಕೆ ಮ್ಯಾಕ್ಸಿಮಮ್ ನೀವೇನೇ ಅಂದ್ರೂ ಕೂಡ 27ರಿಂದ 28 ಅಂಕಗಳನ್ನ ನೀವೆಲ್ಲ ಗಳಿಸಿರ್ತೀರಾ ಅಂತ ಒಂದು ಮನೋವಿಶ್ವಾಸ ನನಗಿದೆ. ಹೋಪ್ ಸೊ. ಗಾಡ್ ಬ್ಲೆಸ್ ಯು ಆಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದ್ ಮಾಡ್ಲಿ. ಬೈ ಬೈ.